ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು PSI ಸೀರೀಸ್ ಏನು ಡಿಸ್ಕಸ್ ಮಾಡ್ಕೊತಾ ಇದ್ವಿ. ಅದರಲ್ಲಿ 8ನೇ ಪಾರ್ಟ್ ಇದು. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪಾರ್ಟು. ಯಾಕಂತಂದರೆ ಇದರಲ್ಲಿ ನಮ್ಮ ಡಿಫೆನ್ಸಲ್ಲಿ ನಾವು ಯಾವ್ಯಾವುದು ಈಕ್ವಿಪ್ಮೆಂಟ್ಸು ಅಥವಾ ಆರ್ಮ್ಸು ಎಲ್ಲೆಲ್ಲಿಂದ ತರಿಸ್ತೀವಿ ಅಂತ ಹೇಳ್ಬಿಟ್ಟು ನಾವು ಇದರಲ್ಲಿ ನೋಡ್ಕೊಳೋಣ. ಯಾಕಂತಂದರೆ ಯೂಶ್ವಲಾಗಿ ಇಂಡಿಯಾ ತುಂಬ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳುತ್ತೆ. 3rd ಪ್ಲೇಸಲ್ಲಿದೆ ಇಂಪೋರ್ಟಲ್ಲಿ ಎಸ್ಪೆಷಲಿ. ಸೊ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಬೇರೆ ಬೇರೆ ದೇಶದಿಂದ ನಾವು ಇಂಪೋರ್ಟ್ ಮಾಡ್ಕೊತಾ ಇರ್ತೀವಿ. ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ ರಫಾಲು ಅಥವಾ ರಫೇಲ್ ಏನಿದೆಯಲ್ಲ, ಇದನ್ನು ಫ್ರಾನ್ಸಿಂದ ಇಂಪೋರ್ಟ್ ಮಾಡ್ಕೊತೀವಿ. ಈ ಥರ ಬೇರೆ ಬೇರೆ ಥರದ್ದು ನಮ್ಮಲ್ಲಿ ಈಕ್ವಿಪ್ಮೆಂಟ್ಸ್ಗಳಿದ್ದಾವೆ, ಆರ್ಮ್ಸ್ ಇದ್ದಾವೆ. ಅವೆಲ್ಲದನ್ನು ನಾವು ಯಾವ್ಯಾವ ದೇಶದಿಂದ ಇಂಪೋರ್ಟ್ ಮಾಡ್ಕೊತೀವಿ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಥರದ್ದು ಪ್ರತಿಯೊಂದು ಕೂಡ ನಾವು ಈ ವಿಡಿಯೋಲಿ ನೋಡ್ಕೊಂಡಿರೋಣ. ಸೊ ಈ ಸೀರೀಸು ಮತ್ತು ಇದಕ್ಕಿಂತ ಮುಂಚೆ ಇರೋಂಥದ್ದೆಲ್ಲ ನೋಟ್ಸು PDFs ಏನಾದರೂ ಬೇಕು ಅಂತಂದರೆ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಸೊ ಪ್ರೀವಿಯಸ್ ಪಾರ್ಟಲ್ಲಿ 7th ಪಾರ್ಟಲ್ಲಿ ನಾವು ಒಂದು ಕ್ವೆಶನ್ ಕೇಳಿದ್ದೆ ನಾನು. ಸೊ ಯುಥನೇಷಿಯಾ ಅಂದರೆ ಏನು ಅಂತ. ಸೊ ಇಲ್ಲಿ ಇಷ್ಟು ಜನ ಇಲ್ಲಿ ಕರೆಕ್ಟಾಗಿ ಆನ್ಸರ್ ಮಾಡ್ಕೊಂಡಿದ್ದಾರೆ. ಆಪ್ಷನ್ ಬಿ ಅಂತ. ಸೊ ಇಲ್ಲಿ ನೀವು ನೋಡ್ಕೋಬೇಕು ಅಂತಂದರೆ ಯುಥನೇಷಿಯಾ ಅನ್ನೋದೇನು. ಯುಥನೇಷಿಯಾ ಅನ್ನೋದು ಇದೊಂಥರ ನೋವಿಲ್ದಂಗೆ ಡೆತ್ ತರೋವಂಥದ್ದು. ಇದರಲ್ಲಿ ಬೇರೆ ಬೇರೆ ಥರದ್ದು ಕೂಡ ಬರುತ್ತೆ ನಮಗೆ. ಪ್ಯಾಸಿವ್ ಯುಥನೇಷಿಯಾ, ಆ್ಯಕ್ಟಿವ್ ಯುಥನೇಷಿಯಾ, ಆ ಥರದ್ದೆಲ್ಲ. ಅದನ್ನು ಮರ್ಸಿ ಕಿಲ್ಲಿಂಗ್ ಅಂತಲೂ ಕೂಡ ಕರೀತಾರೆ. ಮರ್ಸಿ ಕಿಲ್ಲಿಂಗ್ ಅಂತ ಹೇಳ್ಬಿಟ್ಟು ಕೂಡ ಕರೀತಾರೆ. ಕೆಲವೊಂದು ಸರಿ ಏನಾಗಿರುತ್ತೆ ಅಂತಂದರೆ, ಅವರು ಯಾವುದೋ ಒಂದು ಪೇಷಂಟು ಅಂದ್ಕೊಳ್ಳೋಣ ನಾವು, ಅವರ ಬಾಡಿ ಒಂಥರ ವೆಜಿಟೇಟಿವ್ ಸ್ಟೇಟಲ್ಲಿರುತ್ತೆ. ವೆಜಿಟೇಟಿವ್ ಸ್ಟೇಟ್ ಅಂತಂದರೆ ಏನಾಗುತ್ತೆ, ವೆಜಿಟೇಟಿವ್ ಸ್ಟೇಟ್ ಅಂತಂದರೆ ಯಾವುದೇ ಥರದ್ದು ಆ್ಯಕ್ಟಿವಿಟಿ ಇರಲ್ಲ ಅವರಲ್ಲಿ. ಬಟ್ ಒಂದು ವೆಂಟಿಲೇಟರ್ ಮೇಲೆ ಇಲ್ಲ ಅಂತಂದರೆ ಅವರು ಒಂಥರ ಉಸಿರಾಡ್ತಾ ಇರ್ತಾರೆ, ಬಟ್ ಯಾವುದೇ ಥರದ್ದು ಕೂಡ ರೆಸ್ಪಾನ್ಸ್ ಇರಲ್ಲ. ಆ ಥರ ಟೈಮಲ್ಲಿ ಅವರಿಗೆ ಡೆತ್ ಕೊಡೋವಂಥದ್ದು, ಡಾಕ್ಟರಿಗೆ ಎಬಿಲಿಟಿ ಏನು ಸೈನ್ ಮಾಡ್ಕೊಂಡು ಕೊಡ್ತಾರೆ, ಅದನ್ನು ನಾವು ಯುಥನೇಷಿಯಾ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಯುಥನೇಷಿಯಾ ರಿಲೇಟೆಡ್ಡು ಇವಾಗಲೇ ತುಂಬ ಜಾಸ್ತಿ ನ್ಯೂಸಲ್ಲಿ ಬರ್ತಾಯಿದೆ. 2016ಇಂದನೂ ಕೂಡ ಇದು ಯುಥನೇಷಿಯಾ ನ್ಯೂಸಲ್ಲಿ ಇರೋವಂಥದ್ದು. ಇದ್ರ ಬಗ್ಗೆ 2-3 ಪಾಯಿಂಟ್ ಏನು ನೆನ್ಪಿಟ್ಕೊಂಡಿರ್ಬೇಕು ಅಂತಂದರೆ, ಫಸ್ಟ್ ಆಫ್ ಆಲ್ ಯುಥನೇಷಿಯಾ ಅಂತಂದರೆ ಮರ್ಸಿ ಕಿಲ್ಲಿಂಗ್ ಅಂತಲೂ ಕೂಡ ಆಗುತ್ತೆ. ಈ ಯುಥನೇಷಿಯಾ ಅನ್ನೋದು ಏನು ವರ್ಡ್ ಇದೆಯಲ್ಲ, ಈ ವರ್ಡನ್ನ ಕಾಯಿನ್ ಮಾಡಿರೋವಂಥದ್ದೇ ನಮಗೆ ಯಾರು ಅಂತಂದರೆ ಫ್ರಾನ್ಸಿಸ್ ಬೇಕಾನ್ ಅಥವಾ ಬ್ಯಾಕಾನ್ ಅಂತ ಹೇಳ್ಬಿಟ್ಟು ಆಗಿರುತ್ತೆ. ಸೊ ಇವರು ಅದನ್ನು ಕಾಯಿನ್ ಮಾಡ್ಕೊಂಡಿರೋವಂಥದ್ದು. ಇದರಲ್ಲಿ ಏನಾಗುತ್ತೆ ಅಂತಂದರೆ ಇಂಟೆನ್ಷನಲಿ ಲೈಫ್ನ ಎಂಡ್ ಮಾಡೋವಂಥದ್ದು. ಯಾಕೆ ಅಂತಂದರೆ ಅವರು ತುಂಬ ಪೇನಲ್ಲಿ ಹೋಗ್ತಾ ಇರ್ತಾರೆ, ಇಲ್ಲ ತುಂಬ ಸಫರಿಂಗಲ್ಲಿರ್ತಾರೆ. ಯಾವುದು ರಿಲೇಟೆಡ್ಡು, ಇವರು ಮೆಡಿಸಿನ್ ರಿಲೇಟೆಡ್ ಏನಾದರೂ ಸಫರಿಂಗಲ್ಲಿ ಇರ್ತಾರೆ. ಸೊ ಇದು ಆ ಥರ ಸಫರಿಂಗಲ್ಲಿ ಇರ್ಬೇಕಾದ್ರೆ ಆ ಇಂಟೆನ್ಷನಲಿ ಲೈಫನ್ನ ಎಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಎಬಿಲಿಟಿ ಕೊಡೋವಂಥದ್ದು. ಅದಕ್ಕೋಸ್ಕರ ಅದಕ್ಕೆ ನಾವೇನಂತ ಕರಿತೀವಿ, ಯುಥನೇಷಿಯಾ ಅಂತ ಹೇಳ್ಬಿಟ್ಟು ಕರಿತೀವಿ. ಇದರಲ್ಲಿ ಬೇರೆ ಬೇರೆ ಥರದ್ದು ಕೂಡ ಯುಥನೇಷಿಯಾ ಬರುತ್ತೆ. ಎಸ್ಪೆಷಲಿ 2 ಬರುವಂಥದ್ದು ಏನು ಅಂತಂದರೆ, ಒಂದು ಆ್ಯಕ್ಟಿವ್ ಯುಥನೇಷಿಯಾ ಅಂತ, ಇನ್ನೊಂದು ಬಂದ್ಬಿಟ್ಟು ಪ್ಯಾಸಿವ್ ಯುಥನೇಷಿಯಾ ಅಂತ. ಆ್ಯಕ್ಟಿವ್ ಯುಥನೇಷಿಯಾ ಅಂತಂದರೆ ಏನು, ಇವಾಗ ಒಬ್ಬ ಪರ್ಸನ್ನು ಇಂಟೆನ್ಷನಲಿ ಲೈಫ್ನ ಎಂಡ್ ಮಾಡ್ಕೋಬೇಕು, ಯಾಕೆ ಲೀಥಲ್ ಸಬ್ಸ್ಟೆನ್ಸ್ನ ಯೂಸ್ ಮಾಡಿಕೊಂಡು ಅಂತ. ಈಗ ಎಕ್ಸಾಂಪಲು ಒಂದು ಇಂಜೆಕ್ಷನ್ನ ಕೊಟ್ಬಿಟ್ಟು ಲೈಫ್ ಎಂಡ್ ಮಾಡ್ಕೊಳ್ಳೋವಂಥದ್ದು, ಅದನ್ನು ನಾವು ಆ್ಯಕ್ಟಿವ್ ಯುಥನೇಷಿಯಾ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದರೆ ಲೈಫ್ನ ಎಂಡ್ ಮಾಡ್ಕೊಳ್ಳೋದಕ್ಕೇ ಇದನ್ನು ಕೊಡೋವಂಥದ್ದು. ಅಂತಂದರೆ ಅವರು ಇವಾಗ ಆ್ಯಕ್ಟಿವ್ ಆಗಿದ್ದಾರೆ, ಬಟ್ ಅವರು ತುಂಬ ಪೇನಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಅವ್ರಿಗೆ ಡೆತ್ತು ಒಂದು ಆ್ಯಕ್ಟಿಂದ ಕೊಡುವಂಥದ್ದು. ಅಂತಂದರೆ ಹೈ ಡೋಸ್ ಡ್ರಗ್ ಕೊಡುವಂಥದ್ದು, ಇಲ್ಲಾಂತಂದರೆ ಇಂಜೆಕ್ಷನ್ ಕೊಡುವಂಥದ್ದು. ಆ ಥರ ಆ್ಯಕ್ಟಿವ್ ಯುಥನೇಷಿಯಾ ಕೊಟ್ಟರೆ ಅದನ್ನು ಆ್ಯಕ್ಟಿವ್ ಯುಥನೇಷಿಯಾ ಅಂತ ಹೇಳ್ಬಿಟ್ಟು ಕರೀತಾರೆ, ಇಂಟೆನ್ಷನಲಿ ಲೈಫ್ನ ಎಂಡ್ ಮಾಡ್ಕೊಳ್ಳೋದಕ್ಕೆ. ಪ್ಯಾಸಿವ್ ಯುಥನೇಷಿಯಾ ಅಂತಂದರೆ ಏನು, ಇವಾಗ ಅವರು ಉಳ್ಕೊಂಡಿರುವಂಥದ್ದೇ ಕೆಲವೊಂದು ಇಂಜೆಕ್ಷನು ಮತ್ತು ಕೆಲವೊಂದು ಡ್ರಗ್ಸ್ಗಳ ಮೇಲೆ. ಯಾವುದೊಂದು A ಇಂಜೆಕ್ಷನು, B ಡ್ರಗ್ಸು, ಅದಾದಮೇಲೆ C ಇಂಜೆಕ್ಷನ್ ಮೇಲೆ ಅವರು ಉಳ್ಕೊಂಡಿದ್ದಾರೆ. ಪ್ಯಾಸಿವ್ ಯುಥನೇಷಿಯಾ ಅಂತಂದರೆ ಇದನ್ನು ಕೊಡೋವಂಥದ್ದೇ ನಿಲ್ಲಿಸ್ಬಿಟ್ರೆ ಏನಾಗುತ್ತೆ, ಲೈಫ್ ಸಪೋರ್ಟು ಅವ್ರಿಗೇನು ಕೊಡ್ತಾ ಇರ್ತೀವಲ್ಲ ಅದನ್ನು ವಿಡ್ರಾ ಮಾಡ್ಕೊಳ್ಳೋವಂಥದ್ದು. ಇದರಿಂದ ಅವರ ಡೆತ್ ಆಗುತ್ತೆ. ಇದನ್ನು ಪ್ಯಾಸಿವ್ ಯುಥನೇಷಿಯಾ ಅಂತ ಹೇಳ್ಬಿಟ್ಟು ಕರಿತೀವಿ. ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದೆ. ಎಸ್ಪೆಷಲಿ 2014ಇಂದನೂ ಕೂಡ ಇದು ನ್ಯೂಸಲ್ಲಿ ಇರುತ್ತೆ. ಇದನ್ನು ನೋಡ್ಕೊಂಡಿರಿ, ಇಂಪಾರ್ಟೆಂಟು. ಸೊ ಇವತ್ತು ಕೂಡ ಲಾಸ್ಟಲ್ಲಿ ನಾವು ಒಂದು ಕ್ವೆಶನ್ ಹಾಕಿರ್ತೀನಿ ಮುಂಚೆ ಕೇಳಿರೋಂಥದ್ದು, ಅದಕ್ಕೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಈ ಥರ ಆನ್ಸರ್ ಕೊಟ್ಟಿರಿ. ಸೊ ಫಸ್ಟ್ ಒನ್ ನಾವು ನೋಡ್ಕೊಳ್ಳೋಣ, ಸ್ಕ್ಯಾಂಟರ್ 6000. ಸೊ ಸ್ಕ್ಯಾಂಟರ್ 6000 ಅನ್ನೋ ರೆಡಾರು ನಾವು ಎಲ್ಲಿಂದ ತರಿಸ್ತೀವಿ, ಅಥವಾ ಸ್ಕ್ಯಾಂಟರ್ 6000 ಯಾರ ರೆಡಾರು ಅಂತ ಕೇಳಿದ್ರೆ ಆನ್ಸರ್ ಬಂದ್ಬಿಟ್ಟು ಡೆನ್ಮಾರ್ಕ್ ಆಗಿರುತ್ತೆ. ಡೆನ್ಮಾರ್ಕಿನ ರೆಡಾರ್ ಇದು ಸ್ಕ್ಯಾಂಟರ್. ಇನ್ನೊಂದು ಪಾಯಿಂಟು ನೀವು ನೆನ್ಪಿಟ್ಕೊಂಡಿರಬೇಕು, ಒಂದು ಸಿಪ್ರಿ ಅಂತ ಒಂದಿದೆ. ಸಿಪ್ರಿ ಇವ್ರು ಏನು ಮಾಡ್ತಾರೆ ಅಂತಂದರೆ, ಸಿಪ್ರಿ ಬಂದ್ಬಿಟ್ಟು ನಮಗೆ ಎಲ್ಲರೂ ರ್ಯಾಂಕಿಂಗ್ ಏನೇನಿದೆ ಅಂತ ಹೇಳ್ಬಿಟ್ಟು ರಿಲೀಸ್ ಮಾಡ್ತಾ ಇರ್ತಾರೆ. ಯಾವುದರ ರಿಲೇಟೆಡು ಅಂತಂದರೆ, ವರ್ಲ್ಡಲ್ಲಿ ಮಿಲಿಟರಿ ಸ್ಪೆಂಡಿಂಗ್ ಎಷ್ಟಾಗ್ತಿದೆ ಅಂತ ಹೇಳ್ಬಿಟ್ಟು ವರ್ಲ್ಡಲ್ಲಿ ಸಿಪ್ರಿ ಅವರು ನಮಗೆ ರಿಲೀಸ್ ಮಾಡ್ತಾ ಇರ್ತಾರೆ. ಯಾವ ದೇಶ ಜಾಸ್ತಿ ಇಂಪೋರ್ಟ್ ಮಾಡ್ಕೊತಾ ಇದೆ, ಎಲ್ಲಿಂದ ಇಂಪೋರ್ಟ್ ಮಾಡ್ಕೊತಾ ಇದೆ, ಅದರಲ್ಲಿ ಇಂಡಿಯಾದ ಪೊಸಿಷನ್ ಏನಿದೆ, ಈ ಥರದ್ದೆಲ್ಲದು ಕೂಡ ಯಾರು ರಿಲೀಸ್ ಮಾಡ್ತಾರೆ, ನಮಗೆ ಸಿಪ್ರಿ ಅವರು ಇದನ್ನು ರಿಲೀಸ್ ಮಾಡ್ತಾರೆ.
ಸೊ ಇವರು ಕೊಟ್ಟಿರೋಂಥ ರಿಪೋರ್ಟಲ್ಲೇ ಎಲ್ಲರೂ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಎಲ್ಲೆಲ್ಲಿಂದ ನಾವು ತರಿಸ್ತೀವಿ ಅಂತ ಹೇಳ್ಬಿಟ್ಟು, ಎಲ್ಲೆಲ್ಲಿಂದ ನಾವು ಮಿಲಿಟರಿ ಎಕ್ಸ್ಪೆಂಡಿಚರಲ್ಲಿ ಇಂಡಿಯಾದಲ್ಲಿ ತರಿಸ್ಕೊತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಸಿಪ್ರಿ ಫುಲ್ ಫಾರ್ಮ್ ಏನಾಗಿರುತ್ತೆ, ಸಿಪ್ರಿ ಫುಲ್ ಫಾರ್ಮು ಕೂಡ ನೀವು ಬರ್ಕೊಂಡಿರಿ. ಸಿಪ್ರಿ ಅಂತಂದರೆ ಏನಾಗುತ್ತೆ, ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನಾಗುತ್ತೆ, ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸೊ ಇದರಲ್ಲಿ ಟಾಪ್ ಮಿಲಿಟರಿ ಎಕ್ಸ್ಪೆಂಡಿಚರ್ ಯಾರು, ಮಿಲಿಟ್ರಿಗೋಸ್ಕರ ಅಥವಾ ಆರ್ಮ್ಸ್ ಅಮ್ಯುನಿಷನ್ಗೋಸ್ಕರ ಜಾಸ್ತಿ ಸ್ಪೆಂಡ್ ಮಾಡ್ಕೊಳ್ಳೋಂಥದ್ದು ಫಸ್ಟ್ ಮೂರು ದೇಶಗಳ ಹೆಸರನ್ನ ನೀವು ನೆನ್ಪಿಟ್ಕೊಂಡಿರಬೇಕು. ಟಾಪ್ 1 ಅಂತಂದರೆ US ಇದೆ, ಸೆಕೆಂಡ್ ಪೊಸಿಷನಲ್ಲಿ ನಮಗೆ ಚೈನಾ ಇದೆ, ಥರ್ಡ್ ಪೊಸಿಷನಲ್ಲಿ ನಮಗೆ ಇಂಡಿಯಾ ಇದೆ. ಸೊ ನೋಡಿ, ಮಿಲಿಟರಿ ಎಕ್ಸ್ಪೆಂಡಿಚರು ಅದೇ ಇದ್ರದ್ದು ನಂಬರು ಏನು ಇಂಪಾರ್ಟೆಂಟ್ ಆಗಲ್ಲ, ಬಟ್ ಅಂದ್ರೂ ಕೂಡ ಒಂದ್ಸರಿ ನೋಡ್ಕೊಳ್ಳೋಣ. ಕೆಲವೊಂದು ಸರಿ ಫ್ಯಾಕ್ಟಲ್ಲಿ ಕೇಳಿರ್ತಾರೆ. $778 ಬಿಲಿಯನ್ ಇವರು ಸ್ಪೆಂಡ್ ಮಾಡ್ತಾರೆ. ಚೈನಾ ಬಂದ್ಬಿಟ್ಟು $252 ಬಿಲಿಯನ್. ನೋಡಿ, ಇವರು 778, ಇವರು 252. ಇಂಡಿಯಾ ಬಂದ್ಬಿಟ್ಟು ಸ್ಪೆಂಡ್ ಮಾಡುತ್ತೆ ಅಂತಂದರೆ $72.9 ಬಿಲಿಯನ್. ಸೊ ಅದಕ್ಕೋಸ್ಕರ ನಮಗೆ ನಮ್ಮ ಪ್ರೈಮ್ ಮಿನಿಸ್ಟರು ಯಾವಾಗಲೂ ಕೂಡ ಡಿಫೆನ್ಸು ಇಕ್ವಿಪ್ಮೆಂಟ್ಸು ಕೂಡ ಇಂಡಿಯಾದಲ್ಲೇ ಪ್ರೊಡ್ಯೂಸ್ ಮಾಡಬೇಕು, ಸುಮ್ಮನೆ ಬೇರೆ ಕಡೆಯಿಂದ ತರಿಸ್ಕೊಂಡ್ಬಿಟ್ರೆ ನಾವು ನಮ್ಮಲ್ಲಿ ಎಕ್ಸ್ಪೆಂಡಿಚರ್ ಎಲ್ಲ ತುಂಬ ಜಾಸ್ತಿ ಆಗುತ್ತೆ, ಆ ಥರದ್ದೆಲ್ಲ ಹೇಳ್ತಾ ಇರೋಂಥದ್ದು. ಯಾಕೆ ಅಂತಂದರೆ ಇದಕ್ಕೋಸ್ಕರನೇ ತುಂಬ ಜಾಸ್ತಿ ನಾವು ಸ್ಪೆಂಡ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇರ್ತಾರೆ. ಇವಾಗ ನೆಕ್ಸ್ಟು ನಾವು ನೋಡ್ಕೊಳ್ಳೋಣ. ಸ್ಕ್ಯಾಂಟರ್ ಅನ್ನೋದು ನಾವು ಎಲ್ಲಿಂದ ತರಿಸ್ಕೊತೀವಿ, ಸ್ಕ್ಯಾಂಟರ್ ಅನ್ನೋದು ನಾವು ಡೆನ್ಮಾರ್ಕಿಂದ ತರಿಸ್ಕೊತೀವಿ. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಎಂಬ್ರಿಯರ್ ERJ-145 ಜೆಟ್ಸು. ಎಂಬ್ರಿಯರ್ ERJ-145 ಜೆಟ್ಸು ನಾವು ಬ್ರೆಜಿಲಿಂದ ತರಿಸ್ಕೊಳ್ಳೋವಂಥದ್ದು. ಸೊ ಸ್ಕ್ಯಾಂಟರು ಡೆನ್ಮಾರ್ಕು, ಎಂಬ್ರಿಯರ್ ಬಂದ್ಬಿಟ್ಟು ಬ್ರೆಜಿಲು. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಆ್ಯಕ್ಟಾಸ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಇದು ಆ್ಯಕ್ಟಾಸ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಬರುತ್ತೆ. ಈ ಆ್ಯಕ್ಟಾಸ್ ಸಿಸ್ಟಮ್ನ ನಾವು ಎಲ್ಲಿಂದ ತರಿಸ್ತೀವಿ, ಸೋನಾರ್ ಸಿಸ್ಟಮ್ ಇದನ್ನು ನಾವು ಜರ್ಮನಿಯಿಂದ ತರಿಸೋವಂಥದ್ದು. ಸೊ ಆ್ಯಕ್ಟಾಸ್ ಅಂತಂದರೆ ಏನಾಗುತ್ತೆ ಅಂತಂದರೆ ಆ್ಯಕ್ಟಿವ್ ಟೋಡ್ ಅರೆ ಸೋನಾರ್ ಅಂತ ಆಗುತ್ತದು. ಆ್ಯಕ್ಟಾಸ್ ಅಂತಂದ್ರೆ ಆ್ಯಕ್ಟಿವ್ ಟೋಡ್ ಅರೆ ಸೋನಾರ್ ಅಂತ ಹೇಳ್ಬಿಟ್ಟು ಆಗಿರುತ್ತೆ. ಸೊ ಇದೊಂಥರ ಅಡ್ವಾನ್ಸ್ಡ್ ಸೋನಾರ್ ಸಿಸ್ಟಮ್ ಇರುತ್ತೆ. ಇದನ್ನು ನಾವು ಏನು ಮಾಡ್ತೀವಿ, ಜರ್ಮನಿಯಿಂದ ತರಿಸ್ಕೊಂಡಿರ್ತೀವಿ ಇಂಡಿಯಾಗೆ. ನೆಕ್ಸ್ಟ್ ಒಂದು ನಾವು ನೋಡ್ಕೊಳ್ಳೋಣ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಯಾವುದಿದೆ ಇಲ್ಲಿ ಅಂತಂದರೆ ಸೂಪರ್ ರ್ಯಾಪಿಡ್ 76 mm ನೇವಲ್ ಗನ್ಸು. ಸೊ ಇದನ್ನು ನಾವು ಎಲ್ಲಿಂದ ತರಿಸ್ಕೊತೀವಿ, ಇದನ್ನು ನಾವು ಇಟಲಿಯಿಂದ ತರಿಸ್ಕೊತೀವಿ. ಸೂಪರ್ ರ್ಯಾಪಿಡ್ 76 ನೇವಲ್ ಗನ್ಸು ನಾವು ಇಟಲಿಯಿಂದ ತರಿಸ್ಕೊತಿದ್ದೀವಿ. ನೆಕ್ಸ್ಟ್ ಒಂದು ನಾವು ನೋಡ್ಕೊಳ್ಳೋಣ. ಥಂಡರ್ 155 mm ಇದು ಆರ್ಟಿಲರಿ ಗನ್ಸು. ಇದನ್ನು ನಾವು ಸೌತ್ ಕೊರಿಯಾದಿಂದ ತರಿಸ್ಕೊತಾ ಇದ್ದೀವಿ. ಸೊ ಇನ್ನೊಂದೇನು ನೆನ್ಪಿಟ್ಕೊಂಡಿರ್ಬೇಕು ಅಂತಂದರೆ ಈ ಸ್ಯಾಮ್ಸಂಗ್ ಕಂಪನಿ ಇದೆಯಲ್ಲ, ಈ ಸ್ಯಾಮ್ಸಂಗ್ ಕಂಪನಿನೂ ಕೂಡ ಸೌತ್ ಕೊರಿಯಾದೇ ಕಂಪನಿ ಇದು. ಸೊ ಇದನ್ನು ಥಂಡರ್ 155 mm ನಾವು ಆರ್ಟಿಲರಿ ಗನ್ಸು ಸೌತ್ ಕೊರಿಯಾದಿಂದ ತರಿಸ್ಕೊಳ್ಳೋದು. ನೆಕ್ಸ್ಟ್ ಒಂದು ಬಂದ್ಬಿಟ್ಟು S-400 ಟ್ರಯಂಫ್ ಸರ್ಫೇಸ್ ಟು ಏರ್ ಮಿಸೈಲ್. ಸೊ ಇದು ಸರ್ಫೇಸ್ ಟು ಏರ್ ಮಿಸೈಲ್ ಬಗ್ಗೆ ಎಲ್ಲ ಇನ್ನೊಂದ್ಸರಿ ನಾನು ಮುಂಚೆ ಹೇಳಿದ್ದೀನಿ, ಬಟ್ ಹೊಸದಾಗಿ ಫಾಲೋ ಮಾಡ್ತಾ ಇರೋರಿಗೆ ಇಲ್ಲಿ ನೋಡಿ, ಬ್ಯಾಲಿಸ್ಟಿಕ್ ಅಂತ ನೀವು ಕೇಳಿರ್ತೀರ ಮಿಸೈಲು, ಕರೆಕ್ಟ್ ಅಲ್ವಾ? ಕಲರ್ ಚೇಂಜ್ ಮಾಡ್ಕೊಳ್ಳೋಣ ಇದ್ರದ್ದು. ಓಕೆ, ಇವಾಗ ನೀವು ಬ್ಯಾಲಿಸ್ಟಿಕ್ ಅಂತ ಹೇಳ್ಬಿಟ್ಟು ಮಿಸೈಲ್ ಕೇಳಿರ್ತೀರ. ಬ್ಯಾಲಿಸ್ಟಿಕ್ ಮಿಸೈಲ್ ಅಂತಂದರೆ ಏನು, ಇಲ್ಲಿ ವರ್ಡಲ್ಲಿ ಏನಿದೆ, ಬಾಲ್ ಅಂತ ಇದೆ. ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಇರುತ್ತೆ, ಅದಾದಮೇಲೆ ಕ್ರೂಸ್ ಮಿಸೈಲ್ ಅಂತ ಇರುತ್ತೆ. ಆಯಿತಾ? ಬ್ಯಾಲಿಸ್ಟಿಕ್ ಮಿಸೈಲ್ ಅಂತಂದರೆ ಏನು, ಇದೊಂಥರ ಬಾಲ್ ಥರ. ಈಗ ಬಾಲು ನೀವು ಜೋರಾಗಿ ಎಸೆದ್ರೆ ಇದ್ರ ಮೇಲೆ ಕಂಟ್ರೋಲ್ ಇರೋಲ್ಲ, ಬಟ್ ನೀವು ಎಷ್ಟು ಫೋರ್ಸಲ್ಲಿ ಎಸ್ದಿರ್ತೀರ ಎಲ್ಲೋಗಿ ಬೀಳುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರುತ್ತೆ, ಕರೆಕ್ಟ್ ಅಲ್ವಾ? ಕ್ರೂಸ್ ಮಿಸೈಲ್ ಅಂತಂದರೆ ಏನಾಗುತ್ತೆ, ಒಂದು ಮಿಸೈಲು ನಾವು ಎಸೆದಾಗ, ಒಂದು ಮಿಸೈಲ್ ನಾವು ಲಾಂಚ್ ಮಾಡಿದಾಗ ಅದರ ಸ್ಪೀಡು, ಡೈರೆಕ್ಷನು ಇಲ್ಲೇನಾದರೂ ತಪ್ಪಿದ್ರೆ ಮುಂದೆ ಹೋಗಿಡಬೇಕು, ಆ ಥರದ್ದು ಡೈರೆಕ್ಷನ್ ಎಲ್ಲದೂ ಕೂಡ ನಾವು ಕಂಟ್ರೋಲ್ ಮಾಡ್ಕೋಬೋದು. ಸೊ ಅದಕ್ಕೆ ಇದನ್ನು ಬ್ಯಾಲಿಸ್ಟಿಕ್ಕು ಮತ್ತು ಕ್ರೂಸ್ ಮಿಸೈಲ್ ಮಧ್ಯದಲ್ಲಿರುವಂಥ ಡಿಫ್ರೆನ್ಸ್ ಇದು. ಇನ್ನೊಂದು ಏನಾಗುತ್ತೆ ಅಂತಂದರೆ ನಮಗೆ ಸರ್ಫೇಸ್ ಟು ಏರ್ ಅಂತ ಇರುತ್ತೆ. ಸರ್ಫೇಸ್ ಟು ಏರ್ ಮಿಸೈಲ್ ಅಂತಂದರೆ ಇದು ಲ್ಯಾಂಡು, ಇದು ಏರು ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಕೆಳಗಡೆಯಿಂದ ಏರ್ಗೆ ಹೊಡೆಯುವಂಥದ್ದಕ್ಕೆ ನಾವು ಸರ್ಫೇಸ್ ಟು ಏರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ನೊಂದು ಸರ್ಫೇಸ್ ಟು ಸರ್ಫೇಸ್ ಅಂತಂದರೆ ಲ್ಯಾಂಡಿಂದ ಲ್ಯಾಂಡಿಗೆ ಹೊಡೆಯುವಂಥದ್ದು, ಆಯಿತಾ? ಇನ್ನೊಂದು ಏರ್ ಟು ಏರ್ ಅಂತಂದರೆ ಏರಿಂದ ಏರ್ಗೆ ಹೊಡೆಯೋದು. ಇನ್ನೊಂದು ಏರಿಂದ ಸರ್ಫೇಸ್ಗೆ, ಏರಿಂದ ಲ್ಯಾಂಡಿಗೆ ಹೊಡೆಯುವಂಥದ್ದು. ಸೊ ಅದರಲ್ಲಿ ಇದು ಸರ್ಫೇಸ್ ಟು ಏರ್ ಅಂತಂದರೆ ಲ್ಯಾಂಡಿಂದ ಏರ್ಗೆ ಹೊಡೆಯುವಂಥದ್ದು S-400 ಟ್ರಯಂಫ್ ನಾವು ಎಲ್ಲಿಂದ ತರಿಸ್ಕೊತೀವಿ ಅಂತಂದರೆ ರಷ್ಯಾ. ಇದು ಯೂಶ್ವಲಾಗಿ S-400 ಟ್ರಯಂಫ್ ಅಂತೂ ಎಷ್ಟೊಂದು ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಎಲ್ಲಿಂದ ತರಿಸ್ಕೊತೀವಿ ಅಂತ. US ಮತ್ತು ರಷ್ಯಾ ಮಧ್ಯದಲ್ಲಿ ಕನ್ಫ್ಯೂಷನ್ ತುಂಬ ಜಾಸ್ತಿ ಸ್ಟೂಡೆಂಟ್ಸ್ ಆಗಿರ್ತಾರೆ, ಅದಕ್ಕೋಸ್ಕರ ಇದನ್ನು ನೀವು ನೋಡ್ಕೊಂಡಿರಬೇಕು. ಇದು ರಷ್ಯಾದಿಂದ ನಾವು ತರಿಸ್ಕೊಳ್ಳೋವಂಥದ್ದು. ನೆಕ್ಸ್ಟು ನಾವು ರಫೇಲ್ ಫೈಟರ್ಸು. ಸೊ ಇದನ್ನು ಇಂಪೋರ್ಟ್ ಮಾಡ್ಕೊಳ್ಳೋದು ಮುಂಚೆನೇ ನೋಡ್ಕೊಂಡಿರೋಂಗೆ ಇದು ಫ್ರಾನ್ಸಿಂದ ನಾವು ಇಂಪೋರ್ಟ್ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟು ನಮಗೆ F-16S ಈ ಫೈಟರ್ಸು ನಾವು ಎಲ್ಲಿಂದ ಹೆಲಿಕಾಪ್ಟರ್ ಮಾಡ್ಕೊಡ್ತೀವಿ ಅಂತಂದರೆ ಅಮೇರಿಕಾದಿಂದ ಇದನ್ನು ತರಿಸ್ಕೊಂಡಿರ್ತೀವಿ. ಫೈಟರ್ಸ್ ಅಂತಂದರೆ ಇದೊಂಥರ ಜೆಟ್ ಆಗಿರುತ್ತೆ. ಸೊ ಈ ಜೆಟ್ಸ್ನ ನಾವು ಅಮೇರಿಕಾದಿಂದ ತರಿಸ್ಕೊಂಡಿರ್ತೀವಿ.
ನೆಕ್ಸ್ಟು ನಮಗೆ JF-17S. JF-17S ಯಾರ್ದು ಅಂತಂದರೆ ಇದು ಚೈನೀಸ್ ಇದು. ಸೊ ಇದು ಚೈನೀಸ್ ಜೆಟ್ಸು JF-17S. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಅವಾಕ್ಸ್ ಬಂದ್ಬಿಟ್ಟು ಇದು ಯಾರ್ದು ಅಂತ ಕೇಳಿದ್ರೆ ಇದು ಆನ್ಸರ್ ನೋಡಿ ಸ್ವೀಡನಿಂದು ಅಂತ ಹೇಳ್ಬಿಟ್ಟು ಆಗಿರುತ್ತೆ. ಸೊ ಸ್ವೀಡನಿಂದ ತರಿಸ್ಕೊಂಡಿರ್ತೀವಿ. ಅವಾಕ್ಸ್ ಅಂತಂದರೆ ಏನಾಗಿರುತ್ತೆ, ಏರ್ಬೋರ್ನ್ ವಾರ್ನಿಂಗ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಅಂತ. ಸೊ ಇದನ್ನು ಡೆವಲಪ್ ಮಾಡಿರೋವಂಥದ್ದು ನಾವು US, ಬಟ್ ಅದರಿಂದ ನಮಗೆ ನಾವು ತರಿಸ್ಕೊಳ್ಳೋವಂಥದ್ದು ಇದನ್ನು ಅವಾಕ್ಸ್ ಸಿಸ್ಟಮ್, ಇದರಲ್ಲಿ ಇರುವಂಥ ಸಿಸ್ಟಮ್ಸ್ಗಳನ್ನ ನಾವು ಯೂಶಲಿ ಸ್ವೀಡನಿಂದ ಇಂಪೋರ್ಟು ಮಾಡ್ಕೊತಾ ಇರ್ತೀವಿ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಸ್ಪೈಸ್ 2000s ಅಂತ. ಸೊ ಸ್ಪೈಸ್ 2000s ನಾವು ಯಾವ ದೇಶದ್ದು ಅಂತ ಅಂದರೆ ಇದು ಇಸ್ರೇಲಿಂದು. ಇನ್ನೊಂದು ಇವಾಗ ಇಸ್ರೇಲಿಂದು ತುಂಬ ಜಾಸ್ತಿ ನ್ಯೂಸಲ್ಲಿದೆ. ಅದರ ಹೆಸರು ಏನು ಅಂತಂದರೆ ಐರನ್ ಡೋಮ್ ಅಂತ. ಸೊ ಐರನ್ ಡೋಮ್ ಅಂತ ಇದೆ. ಐರನ್ ಡೋಮ್ ಯಾರ್ದು ಅಂತಂದರೆ ಐರನ್ ಡೋಮ್ ಕೂಡ ಇಸ್ರೇಲಿಂದ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗಂತೂ ಇಸ್ರೇಲ್ ಪ್ಯಾಲೆಸ್ಟೈನ್ ಕಾನ್ಫ್ಲಿಕ್ಟ್ ಆದಮೇಲಂತೂ ಐರನ್ ಡೋಮು ಆಲ್ ಓವರ್ ದ ವರ್ಲ್ಡ್ ನ್ಯೂಸಲ್ಲಿದೆ ಇದು. ಸೊ ಆಲ್ ಓವರ್ ದ ವರ್ಲ್ಡ್ ಇದು ನ್ಯೂಸಲ್ಲಿರೋದ್ರಿಂದ ಇದನ್ನು ನೆನ್ಪಿಟ್ಕೊಂಡಿರಿ. ಐರನ್ ಡೋಮ್ ಬಂದ್ಬಿಟ್ಟು ಯಾರ್ದು ಅಂತ ಕೇಳಿದ್ರೆ ಐರನ್ ಡೋಮು ಇಸ್ರೇಲಿಂದಿದು. ನಿಮಗೊಂದು ಕ್ವೆಶನ್ ಇದೆ, ಇದಕ್ಕೆ ಆನ್ಸರ್ ನೀವು ಕಮೆಂಟ್ ಸೆಕ್ಷನಲ್ಲಿ ## ಅಂತ ಹೇಳ್ಬಿಟ್ಟು ಆ ಆನ್ಸರ್ನ ಕೊಡಬೇಕು. ## ಯಾವ ಆಪ್ಷನ್ನು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ಕೊಟ್ಟಿರಿ. ಇದು TRAI ಅಂತಂದರೆ ಏನು ನಿಮಗೆ ಗೊತ್ತಿದ್ರೆ ಆಪ್ಷನ್ನ ನೋಡ್ಕೊಂಡಿರಿ. ಆಪ್ಷನ್ನ ನೋಡಿಕೊಂಡು ಏನು ಕರೆಕ್ಟ್ ಆನ್ಸರು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಇದರದ್ದು ಆನ್ಸರ್ನ ಕೊಟ್ಟಿರಿ. ಇದ್ರ ಬಗ್ಗೆ ನೆಕ್ಸ್ಟು 9th ಪಾರ್ಟ್ ಏನಿದೆಯಲ್ಲ PSI ಮ್ಯಾರಥಾನಿಂದು, ಅದರಲ್ಲಿ ಡೀಟೇಲ್ಸ್ನ ನಾವು ನೋಡ್ಕೊಳ್ಳೋಣ, ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳೋದು ಮರೆಯೋಕ್ಕೆ ಹೋಗಬೇಡಿ. ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಇರುತ್ತೆ, ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಎಲ್ಲ ನೋಟ್ಸು ಕೂಡ ಪಡ್ಕೊಂಡಿರ್ಬೋದು. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ.